विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪವಾದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನೀತಿ ಕ್ರಿಯಾಚರ್ಯ ಕೈವಲ್ಯ ಪದ್ಧತಿ ಒಳಗೆ ನಿಜಗುಣ ರಚಿಸಿದಂಥ ನೀತಿ ಕ್ರಿಯಾಚರ್ಯ ಸ್ಥಳದ ಇವತ್ತಿನ ಆಧಾರದ ವಿಷಯ ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ, ರಾಗದಿಂಬೇರಿ ಇನ್ನು ಭವಬೀಜ ಮುಂಟೆ ಅನ್ನುವಂಥದ್ರಲ್ಲಿ ಇವಾಗಿನ ಆಧಾರದ ಒಂದು ವಿಷಯ ಎರಡನೆಯ ಒಂದು ನುಡಿಯಲ್ಲಿ ಕೊನೆಯ ಒಂದು ನುಡಿ, ಕೊನೆಯ ಒಂದು ಲೈನ್ ಬರ್ತದದು. ಇಲ್ಲಿ ಕಡುಲೋಭದಿಂದ ದುರ್ಗುಣ ಅನ್ಯಮುಂಟೆ, ಬಡೆದಪವಾದದಿ ಮರಣ ಮಿನ್ನುಂಟೆ, ಎಡವಿಡದಿಹ ಸತ್ಯದಿಂ ತಪಮುಂಟೆ, ಕೆಡಿಸದಿಪ್ಪಭಿಮಾನದಿಂ ಧನಮುಂಟೆ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ನಿನ್ನೆ ಎಡವಿಡದಿಹ ಸತ್ಯದಿಂ ತಪಮುಂಟೆ ಅನ್ನುವಂಥ ವಿಚಾರನೂ ಆಗ್ಯದ. ಅದಕ್ಕೆ ಇಲ್ಲಿ ಕಾಯ, ವಾಚ, ಮನಸ್ಸ ಈ ಮೂರರಿಂದ ಸತ್ಯವನ್ನೇ ಹೇಳಬೇಕಾಗ್ತದೆ. ಯಾಕಂದ್ರೆ ಸತ್ಯವನ್ನು ಹೇಳಿದಾಗ ಸತ್ಯ ಯಾವಾಗ ನೀನು ಹೇಳ್ತೀವಿ ಅದೇ ಪ್ರಕಾರ ನಿನ್ನ ಶರೀರ ಮತ್ತು ನಿನ್ನ ಮನಸ್ಸು ಕೂಡ ಅದೇ ಯೋಚಿಸ್ತದೆ. ಹಾಗಾಗಿ ಅದು ಒಂದು ಕೂಡ ತಪಸ್ಸಿದ್ದಂಗೆ. ಯಾವಾಗ ಸತ್ಯವನ್ನು ಹೇಳ್ತಾ ಬರ್ತೀವಿ ಅದು ಕೂಡ ಒಂದು ತಪಸ್ಸಿದ್ದಂಗೆ. ಇದಾಗಿದೆಯಲ್ಲ ನೀನೆ. ಅದಕ್ಕೆ ಇಲ್ಲಿ ಕೂಡ ತಪಸ್ಸು ಅಂತಂದ್ರೆ ಒಂದು ವಾಣಿಯಿಂದ ಮಾಡುವಂಥ ಕೆಲಸ ಕೂಡ ಒಂದು ತಪಸ್ಸು ಅನಿಸ್ಕೊಳ್ತದೆ. ಇಲ್ಲಿ ಮನಸ್ಸಿನಿಂದ ಒಂದು ಏಕಾಗ್ರತೆಯಿಂದ ಕೂಡಿರುವಂಥದ್ದು ಕೂಡ. ಯಾಕಂದ್ರೆ ಈಗ ಜಗತ್ತಿನಲ್ಲಿ ಅನಂತ ರೀತಿಯಿಂದ ವಿಷಯಾದಿಗಳದಾವ. ಆ ವಿಷಯಾದಿಗಳಲ್ಲಿ ಮನಸ್ಸು ಈಗ ಬೇಕಾದಷ್ಟು ಇರ್ತಾವಂದ್ರೂ ಕೂಡ ಆ ಮನಸ್ಸು ವಿಷಯಾದಿಗಳಲ್ಲಿ ಹೋಗದೆ ಏಕಾಗ್ರತೆಯಿಂದ ಇಟ್ಟುಕೊಳ್ಳುವಂಥದ್ದು ಕೂಡ ಒಂದು ತಪಸ್ಸಾಗ್ತದೆ. ಮಾತನಾಡುವಂಥದ್ದು ಕೂಡ ಸತ್ಯವನ್ನೇ ನುಡಿಯುವಂಥದ್ದು ಕೂಡ ಅದನ್ನೇ ಒಂದು ಅದು ವಾಣಿಯನ್ನು ಇಟ್ಟುಕೊಂಡಾಗ ಇದು ಕೂಡ ಒಂದು ತಪಸ್ಸು ಅಂತ ಅನಿಸ್ಬೋದು. ಅದಕ್ಕೆ ಕಾಯ, ವಾಚ, ಮನಸ್ಸ ಇವು ಮೂರಿಂದ ಮಾಡುವಂಥದ್ದು ಕೂಡ ತಪಸ್ಸು. ಅದಕ್ಕೆ ಎಡಬಿಡದಿಹ ಸತ್ಯದಿಂ ತಪಮುಂಟೆ ಅನ್ನುವಂಥ ವಿಚಾರ. ಇನ್ನು ಕೆಡಿಸದಿಪ್ಪ ಅಭಿಮಾನದಿಂ ಧನಮುಂಟೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಯಾವ ರೀತಿ ಅಂದ್ರೆ ಕೆಡಿಸದಿಪ್ಪ ಅಭಿಮಾನ ಅಂದ್ರೆ ಹೇಳಿಲ್ಲ ಎಡೆಬಿಡದಿಹ ಸತ್ಯದಿಂ ತಪಮುಂಟೆ ಅಂತ ಅನ್ನುವಂಥ ವಿಚಾರ ನಿನ್ನೆ ಕೂಡ ಅರ್ಧ ಆಗ್ಯದ. ಯಾವ ರೀತಿ ಅಂತಂದ್ರೆ ಇಲ್ಲಿ ವ್ಯಾವಹಾರಿಕ ಸತ್ತ, ಪ್ರಾತಿಭಾಸಿಕ ಸತ್ತ ಮತ್ತು ಪರಮಾರ್ಥಿಕ ಸತ್ತ ಅಂತ ಹೇಳ್ತಾರೆ. ಯಾಕಂತಂದ್ರೆ ಪ್ರಾತಿಭಾಸಿಕ ಸತ್ತ ಅಂತಂದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ ತೋರಿದಂಗಾಗಿ ಮತ್ತೆ ಅದು ಕ್ಷಣದಲ್ಲೇ ನಾಶ ಆಗುವಂಥದಕ್ಕೆ ಮೂರು ರೀತಿಯಿಂದ ಅದಾವೆ ಜಗತ್ತಿನೊಳಗೆ. ಪ್ರಾತಿಭಾಸಿಕ ಸತ್ತ ಮತ್ತು ವ್ಯಾವಹಾರಿಕ ಸತ್ತ ಮತ್ತು ಪರಮಾರ್ಥಿಕ ಸತ್ತ ಅಂತ ಮೂರು ರೀತಿಯಿಂದ ಅದಾವೆ. ಈಗ ಪ್ರಾತಿಭಾಸಿಕ ಸತ್ತ ಅಂತಂದ್ರೆ ತೋರಿದಂಗಾಗಿ ಅದು ಇಲ್ದಂಗೆ ಆಗಿಬಿಡ್ತದೆ. ಉದಾಹರಣೆ ಕಾಮನ ಬಿಲ್ಲು, ಬಿಸಿಲು ಕುದುರೆ, ಆಮೇಲೆ ಈ ಸುಳಿ ಇವೆಲ್ಲ ತೋರಿದಂಗೆ ಆಗ್ತದೆ. ಆದ್ರೆ ಸತ್ಯವಾಗಿ ಅದಾವನಂತಂದ್ರೆ ಸತ್ಯವಾಗಿಲ್ಲ. ಆದ್ರೆ ತೋರೋದು ಬಿಟ್ಟವಂದ್ರೆ ತೋರ್ತಾವೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ಪ್ರಾತಿಭಾಸಿಕ ಸತ್ತ ಅಂತ ಹೇಳ್ತೀವಿ. ಆಮೇಲೆ ವ್ಯಾವಹಾರಿಕ ಸತ್ತ ಅಂತಂದ್ರೆ ಬ್ರಹ್ಮನ ಸತ್ತೆಯನ್ನು ತಗೊಂಡು ವ್ಯವಹಾರ ಮಾಡುವಂಥದ್ದು. ಇದಕ್ಕೆ ಏನಂದ್ರೆ ವ್ಯಾವಹಾರಿಕ ಸತ್ತ ಅಂತ ಹೇಳ್ತೀವಿ. ಆದರೆ ಕೆಡದೇ ಇರುವಂಥದ್ದು, ಯಾವಾಗಲೂ ಇರುವಂಥದ್ದು ಯಾವುದಪ್ಪ ಅಂದ್ರೆ ಪರಮಾರ್ಥಿಕ ಸತ್ತ. ಈ ರೀತಿ ಜಗತ್ತಿನೊಳಗೆ ಈ ರೀತಿ ಅದಾವ. ಇಲ್ಲಿ ಕೂಡ ಏನಂತಂದ್ರೆ ಮನುಷ್ಯನಿಗೆ ಮುಖ್ಯವಾಗಿ ಇರುವಂಥದ್ದು ಯಾವುದು ಅಂತಂದ್ರೆ ಪಾರಮಾರ್ಥಿಕ ಸತ್ಯ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಯಾವ ರೀತಿ ಎಡೆಬಿಡದಿಹ ಸತ್ಯದಿಂ ತಪಮುಂಟೆ ಅನ್ನುವಂಥ ವಿಚಾರದಲ್ಲಿ ಕೆಲವರು ಭಾಳಷ್ಟು ವಿಚಾರವನ್ನು ಮಾಡ್ತಾರೆ. ನಾವು ಹೋಗಿ ಒಂದು ಹಿಮಾಲಯ ಅಂತಲ್ಲಿ ಕೂತ್ಕೊಂಡು ಒಂದು ತಪಸ್ಸು ಮಾಡಿದಾಗ ಅದು ಕೂಡ ತಪಸ್ಸು ಅಂತ ಅಂತಾರ. ಬೇರೆ ಯಾವ ತಪಸ್ಸು ಅಂದ್ರೆ ಅದೇ ತಪಸ್ಸು ಅಂತ ಅಂದ್ಕೊಳ್ತಾರೆ. ಆದ್ರೆ ನಿಜವಾಗಿ ತಪಸ್ಸು ಅಂತಂದ್ರೆ ಎಡೆಬಿಡದಿಹ ಸತ್ಯದಿಂ ತಪಮುಂಟೆ ಅಂದರೆ ಮೊದಲಿಗೆ ಏನು ಯಾರು ಅಂತಂದ್ರೆ ಈ ಪ್ರಹ್ಲಾದನ ಮೊಮ್ಮಗ ಬಲಿಚಕ್ರವರ್ತಿ ಕೂಡ ಹೇಳಿದಂಗೆ ಆತ ಏನು ವಿಷ್ಣು ಇದರ ಅವತಾರಾಗಿ ಬರ್ತಾನೆ. ಇಲ್ಲ 5 ಆಗ್ತಾವ ನಡೀತದ, ಏನು ಮಾಡಲಿ ನೋಡಲ
ಬಂತು. ಅದಕ್ಕೆ ಆತ ಕೊಟ್ಟ ಮಾತು ತಪ್ಪಂಗಿಲ್ಲ. ಯಾಕಂದರೆ ವಿಷ್ಣು ಭಗವಂತನ ವೇಷಧಾರಿಯಾಗಿ ಬಂದು 3 ಭೂಮಿಯಷ್ಟು ನನಗೆ ಜಾಗ ಕೊಡು ಅಂತ ಹೇಳ್ತಾನೆ. ಆವಾಗ ಆತ 3 ಪಾದದಷ್ಟು ನನಗೆ ಜಾಗ ಕೊಡು ಅಂತ ಹೇಳ್ತಾನೆ. ವಾಮನ ಅವತಾರಾಗಿ ಬರ್ತಾನವ. ಬಂದಾಗ ಆತ ಹೇಳ್ತಾನೆ, ಯಾರು ಶುಕ್ರಾಚಾರ್ಯ ಅವರು ಆತ ಹೇಳ್ತಾನೆ. ಯಾಕಂದ್ರೆ ರಾಕ್ಷಸರ ಗುರು ಆತ ಹೇಳ್ತಾನೆ, ನೋಡು ಶುಕ್ರಾಚಾರ್ಯ ಹೇಳ್ತಾರ, ನೋಡು ಅವನು ವಿಷ್ಣು ಈ ಥರ ವೇಷ ಧರಿಸ್ಕೊಂಡು ಬಂದಿದ್ದಾನ, ನೀನು ಭೂಮಿ ಕೊಡೋಕೆ ಹೋಗಬೇಡ, ಪಾದದಷ್ಟು ಭೂಮಿ ಕೊಡೋಕೆ ಹೋಗಬೇಡ, ಇಲ್ಲಿ ಮೋಸ ಆಗ್ತದೆ. ಅದಕ್ಕೆ ಬಲಿಚಕ್ರವರ್ತಿ ಹೇಳ್ತಾರೆ, ಇಲ್ಲ ಕೊಟ್ಟ ಮಾತಿಗೆ ನಾನು ಯಾವತ್ತೂ ತಪ್ಪಂಗಿಲ್ಲ. ನಾ ಈಗ ಮಾತು ಹೋಗ್ಬಿಟ್ಟದೀಗ, ಅದಕ್ಕಾಗಿ ನಾನು ಕೊಡ್ತೀನಿ ಅಂತ ಒಬ್ಬ ರಾಕ್ಷಸ ಆದಂಥ ಬಲಿಚಕ್ರವರ್ತಿ ಇಲ್ಲಿ ಹೇಳ್ತಾರೆ. ಗುರುಗಳಾದ ಯಾರು ಶುಕ್ರಾಚಾರ್ಯರಿಗೆ ಕೂಡ ಹೇಳ್ತಾರೆ. ಹೇಳಿ ಆತ ಬಲಿಚಕ್ರವರ್ತಿಗೆ, ಈತ ನೋಡು, ಈತ ಕಪಟ ನಾಟಕ ಸೂತ್ರಧಾರಿ ಅದಾನ, ಈತ ಬ್ರಾಹ್ಮಣ ಅದಾನ, ಅದಕ್ಕೆ ಈತ ಯಾವ ರೀತಿ ಅಂತಂದ್ರೆ ನೀನು ದಾನ ಕೊಟ್ಟರೆ ಏನಾಗ್ತದೆ, ನೀ ಸರ್ವಸ್ವ ಎಲ್ಲ ನಿನ್ನ ನಾಶ ಆಗ್ತದಂದ್ರೂ ಕೂಡ ಆತ ಕೇಳಂಗಿಲ್ಲ. ಇಲ್ಲ ಕೊಟ್ಟ ಮಾತಿಗೆ ನಾನು ತಪ್ಪಂಗಿಲ್ಲ, ನನ್ನ ಮಾತು ಹೋಗ್ಯದ, ನಾನು ಅದೇ ಪ್ರಕಾರ ನಡಿತೀನಿ ಅಂತ ಹೇಳಿಬಿಟ್ಟು ಆತ ಹೇಳಿ, ಬಲಿಚಕ್ರವರ್ತಿ ನಾನು ಮಾತು ಕೊಟ್ಟಿದ್ದೀನಿ, ಅದಕ್ಕೆ ನಾನು ಹೇಳ್ದಂಗೆ ನಡ್ಕೊಳ್ತೀನಿ ಅಂತ ಏನು ಹೇಳಿ ಅಲ್ಲಿ ತನ್ನ ಭೂಮಿ ಮೇಲಿಡು ನಿನ್ನ ಪಾದ ಅಂತ ವಿಷ್ಣುಗೆ ಹೇಳ್ತಾನೆ. ಯಾಕಂದ್ರೆ ವಾಮನ ಅವತಾರ ತೊಗೊಂಡು ಬಂದಿರ್ತಾನೆ. ಆವಾಗ ಒಂದು ಪಾದ ಭೂಮಿಗಿಡ್ತಾನೆ, ಭೂಮಿ ಎಲ್ಲ ತುಂಬಿ ಬಿಡ್ತದೆ. ಯಾಕಂದ್ರೆ ಆತನ ಪಾದ ವಿರಾಟ ಸ್ವರೂಪ ತೊಗೊಂಡ್ಬಿಡ್ತದಲ್ಲ, ಎಲ್ಲ ಭೂಮಿ ಮೇಲೆ ಫುಲ್ ಒಂದೇ ಪಾದ ತುಂಬಿ ಬಿಡ್ತದೆ. ಆಮೇಲೆ ಇನ್ನೊಂದು ಪಾದ ಇನ್ನೊಂದು ಪಾದ ಆಕಾಶನೂ ಫುಲ್ಲು ತುಂಬಿ ಬಿಡ್ತದೆ. ಇನ್ನೂ ಒಂದು ಪಾದ ಎಲ್ಲಿಡಂದು, ನನ್ನ ತಲೆ ಮೇಲಿಡು ಅಂತ ಹೇಳ್ತಾನೆ. ಅವಾಗ ತಲೆ ಮೇಲೆ ಇಟ್ಟು ಬಿಡ್ತಾನೆ. ಅದಕ್ಕೆ ಅಂಥ ಬಲಿಚಕ್ರವರ್ತಿ ಇಂಥ ಒಂದು ವಿಚಾರದಿಂದ ಇದಕ್ಕಿಂತ ತಪಸ್ಸು ಬೇರೆ ಏನಾರ ಐತೇನು ಅಂತಂದ್ರೆ ಅನ್ನಂಗಿಲ್ಲ. ಹಿಂದೆ ಕೂಡ ಹೇಳಿದ್ರೆ, ಯಾಕಂದ್ರೆ ಸತ್ಯ ಹರಿಶ್ಚಂದ್ರ ಕನಸಿನಲ್ಲಿ ಬಂದಂಥ ವಿಶ್ವಾಮಿತ್ರ ಕನಸಿನಲ್ಲಿ ಬಂದು ಕೇಳಿದಂಥದ್ದು ಆತ ಮತ್ತೆ ಜಾಗ್ರದಲ್ಲಿ ಬಂದು ಆತ ಕೇಳಿದಾಗ ಕನಸಿನಲ್ಲಿ ಮಾತು ಕೊಟ್ಟಿದ್ದೀನಿ, ಅದೇ ಪ್ರಕಾರ ಎಲ್ಲ ಕೊಟ್ಬಿಡ್ತೀನಿ ಅಂತ ಮನೆಯದೆಲ್ಲ ಬಿಟ್ಟು ಆತ ಹೋದ. ಅದಕ್ಕೆ ಈ ರೀತಿ ಸತ್ಯದಿಂ ಅಂದ್ರೆ ದಾನ ಆತ ಕೊಟ್ಟ. ಹಂಗಾಗಿ ಎಡೆಬಿಡದಿಹ ಸತ್ಯದಿಂ ತಪಮುಂಟೆ ಅಂತ ಈ ರೀತಿಯಾಗಿ ಅವರು ಹೇಳ್ತಾರೆ. ಈ ಮತ್ತು ಕರ್ಣಂದಾಗಿರ್ಬೋದು, ನಿನ್ನೆ ಕೆಲವು ಉದಾಹರಣೆಗಳು ಎಲ್ಲ ಬಂದು, ಅದಕ್ಕೆ ವಾಣಿ ಇಲ್ಲಿ ಜನ್ಮಾಂತರಗಳಲ್ಲಿ ಸುಳ್ಳು ಮಾತನಾಡದೆ ಇರತಕ್ಕ ಸತ್ಯವಾಣಿ ಏನಿರ್ತದ, ಇದು ದುಃಖಗಳನ್ನು ಕೊಡುವುದಕ್ಕೆ ವಿಶ್ವಾಮಿತ್ರರಂಥ ತಪಸ್ವಿಗಳು, ಮತ್ತು ವಸಿಷ್ಠರಂಥ ಗುರುಗಳು, ತಾರಾಮತಿ ಅಂತ ಹೆಂಡತಿ, ಇಷ್ಟೆಲ್ಲ ಮತ್ತು ರೋಹದಾಸನಂಥ ಮಗನು, ಈಗ ಆಗ್ತಕ್ಕಂಥ ಕಷ್ಟಗಳನ್ನು ಕೊಡು, ಮತ್ತು ಇದರಂತೆ ಮೇಲಿಂದ ಮೇಲೆ ಆಗ್ತಕ್ಕಂಥ ನಿನ್ನ ದರ್ಶನ. ಯಾಕಂದ್ರೆ ಕಷ್ಟ ಏನೇ ಕೊಡು, ಆದ್ರೆ ನಿನ್ನ ದರ್ಶನ ಮಾತ್ರ ಯಾವತ್ತೂ ಕೊಡು ಅಂತ ಕೇಳುವಂಥದ್ದು ಕೂಡ ಒಂದು ತಪಸ್ಸು ಅಂತ ಅನಿಸ್ಕೊಳ್ತದ. ಈ ರೀತಿಯಾಗಿ 3 ರೀತಿಯಿಂದ ಅವು ಯಾವ ರೀತಿ ಕಾಯ ವಾಚ ಮನಸ್ಸ ಈ 3 ಶುದ್ಧವಾಗಿ ಇಟ್ಕೊಂಡು ಹೋದರೆ ಇದು ಕೂಡ ಒಂದು ದೊಡ್ಡ ತಪಸ್ಸು ಅಂತ ಹೇಳಿಸ್ಕೊಳ್ತದ ಅಂತ ಹೇಳ್ತಾರೆ ಅವರು. ಈಗ ಕೆಡಿಸದಿಪ್ಪ ಅಭಿಮಾನದಿಂ ಧನಮುಂಟೆ ಅಂತ ಹೇಳಿದ್ರೆ ಇಲ್ಲಿ ಯಾವುದು ಅಂದ್ರೆ ನಾಶ ಮಾಡದೇ ಇರುವಂಥ ಯಾವುದು ಅಭಿಮಾನಕ್ಕಿಂತ ಬೇರೆ ಧನ ಏನಾರು ಆದೇನಂದ್ರೆ ಇಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಮನುಷ್ಯ ಇಲ್ಲಿ ಮಾಡ್ತಾನೆ, ಎಲ್ಲವನ್ನು ದುಡಿತಾನೆ, ಧನ ಸಂಪಾದನೆಯನ್ನು ಮಾಡ್ತಾನೆ. ಧನ ಸಂಪಾದನೆ ಕಷ್ಟಪಟ್ಟು ಧನ ಸಂಪಾದನೆಯನ್ನು ಮಾಡಿದರೂ ಕೂಡ ಈ ಧನ ಅಂತಂದರೆ ಈ ಸಕಲ ಒಂದು ಏನು ಇದು ದುಡ್ಡಾಗಿರ್ಬೋದು, ಆಮೇಲೆ ಯಾವುದು ಈ ಒಡವೆ ವಸ್ತ್ರಗಳು ಇವೆಲ್ಲ ಧನದಾಗ ಬರ್ತಾವೆ. ಇವೆಲ್ಲವುಗಳನ್ನು ಸಂಪಾದನೆ ಮಾಡ್ತಾನೆ. ಇವೆಲ್ಲವುಗಳಿಂದ ಹೆಂಡತಿ ಮಕ್ಕಳು ಎಲ್ಲರನ್ನ ನಾವು ಸುಖದಿಂದ ಇಡ್ಬೋದು, ಇವು ನನಗೆ ರಕ್ಷಣೆ ಮಾಡ್ತಾವೆ ಅನ್ನುವಂಥ ಭಾವದಲ್ಲಿ ಇವೆಲ್ಲ ಮಾಡ್ತಾನೆ. ಆದರೆ ಇದ್ರ ಮೇಲೆ ಯಾಕಂದರೆ ಪ್ರೀತಿಯಿಂದ ಪ್ರೇಮದಿಂದನೇ ಇಂಥ ಧನವನ್ನು ಸಂಪಾದನೆ ಮಾಡ್ತಾನೆ. ಆದ್ರೆ ಆತಗೆ ಮಾನ ಹೋಗುವಂಥ ಸಂದರ್ಭ ಬಂದರೆ, ಮರ್ಯಾದೆ ಹೋಗುವಂಥ ಸಂದರ್ಭ ಬಂದ್ರೆ ಆತ ಏನು ಮಾಡ್ತಾನಪ್ಪ ಅಂತಂದ್ರೆ, ನನ್ನ ಮರ್ಯಾದೆ ಪ್ರಶ್ನೆ ಅದ, ಎಷ್ಟೇ ದುಡ್ಡು ಹೋಗಲಿ, ಆದ್ರೆ ಇದು ಮಾತ್ರ ನಾನು
ಅನ್ಸ್ಕೊಳ್ಬಾರ್ದು, ಹಿಂಗೆ ಮಾತ್ರ ನನಗೆ ಆಗಬಾರ್ದು, ನನ್ನ ಮರ್ಯಾದೆ ಪ್ರಶ್ನೆ ಅದ, ನನ್ನ ಮಾನದ ಪ್ರಶ್ನೆ ಅದ ಅಂತ ಹೇಳಿಬಿಟ್ಟು ಆತ ಕೋರ್ಟು ಕಚೇರಿ ಇಂತಲಿ ಅಲ್ದಾಡ್ತಾನೆ. ಕೊನೆಗೆ ಅದರಿಂದ ತಪ್ಪಿಸ್ಕೊಳಕ್ಕೆ ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಾನು ಇದನ್ನು ಮಾಡ್ತೀನಿ ಅಂತ ತಯಾರಾಗ್ತಾನೆ. ಹಾಗಾಗಿ ಇಲ್ಲಿ ಧನಕ್ಕಿಂತ ಯಾವುದಪ್ಪ ಅಂತಂದ್ರೆ ಒಂದು ಮಾನ ಮರ್ಯಾದೆ ಅಭಿಮಾನ ಅನ್ನುವಂಥದ್ದು. ಅದಕ್ಕೆ ಒಮ್ಮೆ ಮಾನ ಹೋಯ್ತು ಅಂದರೆ ಜಗತ್ತಿನ ಒಳಗೆ ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅಂತ ಅನ್ನುವಂಥ ಭಾವದಲ್ಲಿ ಇರ್ತಾನೆ. ಮತ್ತು ಮಾನ ಕಳೆದುಕೊಂಡ ಮನುಷ್ಯನು ತಾನು ಜೀವಿಸಿಕೊಂಡು ಇರುವುದಕ್ಕಿಂತಲೂ, ಯಾಕಂದ್ರೆ ಮಾನ ಮರ್ಯಾದೆ ಹೋಯ್ತಂತಲೇ ಎಷ್ಟೋ ಜನ ಸತ್ತೋಗ್ತಾರೆ, ಮಾನ ಹೋಯ್ತಂತ ಎಷ್ಟೋ ಪ್ರಾಣವನ್ನು ಕಳೆದುಕೊಳ್ಳುವಂಥ ಆ ಒಂದು ಸ್ಥಿತಿ ಕೂಡ ಬರ್ತದೆ. ಅದಕ್ಕೆ ಇಲ್ಲಿ ಪ್ರಾಣ ತ್ಯಾಗ ಮಾಡಿದರೆ ಒಳ್ಳೆಯದು ಅಂತ ತಿಳ್ಕೊಂಡ್ಬಿಡ್ತಾನೆ ಅಷ್ಟೊಂದು. ಯಾಕಂದ್ರೆ ಈ ಮಾನ ಅನ್ನುವಂಥದ್ದು ಕೂಡ, ಅಭಿಮಾನ ಅನ್ನುವಂಥದ್ದು ಕೂಡ ಪ್ರಾಣದ ಸಮಾನ. ಆದ್ದರಿಂದ ಮಾನ, ಯಾಕಂತಂದ್ರೆ ಎಷ್ಟು ಧನ ಒಮ್ಮೆ ಕಳ್ಕೊಂಡ್ರೂ ಕೂಡ ಮತ್ತೊಮ್ಮೆ ಗಳಿಸ್ಬೋದು, ಆದ್ರೆ ಒಂದು ಸಲ ಜೀವನದಲ್ಲಿ ಅಭಿಮಾನ ಹೋಗ್ಬಿಟ್ರೆ ತಿರುಗಿ ಮತ್ತೆ ಬರಂಗಿಲ್ಲ. ಹಾಗಾಗಿ ಮಾನ ಅಂದ್ರೆ ಕೆಡಿಸದಿಪ್ಪ ಅಭಿಮಾನದಿ ಧನ ಮುಂಟೆ ಅಂತಂದರೆ ಇದಕ್ಕಿಂತ ಧನ ಯಾವುದು ಇಲ್ಲ ಅಂತ ಹೇಳ್ತಾರೆ. ಮತ್ತು ಈ ಮಾನ ಮರ್ಯಾದೆ ಹೆಂಗೆ ಸಂಪಾದನೆ ಮಾಡಬೇಕಪ್ಪ ಅಂತ ಇಲ್ಲಿ ಕೇಳಿದ್ರು ಕೂಡ ಅವ್ರು ಹೇಳ್ತಾರೆ ಯಾವ ರೀತಿ ಅಂದ್ರೆ ಸಜ್ಜನರ ಸಂಘದಿಂದ ಪ್ರಯತ್ನಪೂರ್ವಕವಾಗಿ ದೈವಿ ಸಂಪದ್ರೂಪವಾದಂಥ ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಬೇಕು. ಈ ಗುಣಗಳನ್ನು ಹೆಂಗಂದ್ರೆ, ಈ ಗುಣಗಳು ಹೆಂಗಪ್ಪ ಅಂತಂದ್ರೆ ಮನುಷ್ಯನನ್ನು ದೊಡ್ಡವನೆಂದು ಹೇಳಿಸ್ಕೊಳ್ತಾನೆ. ಯಾವಾಗ ಅಂದರೆ ಸಜ್ಜನರ ಸಹವಾಸ ಮಾಡಿ ದೈವಿ ಸಂಪನ್ನನಾಗಬೇಕು ಅಂದಾಗ ಮಾತ್ರ ಆತ ಗುಣಗಳನ್ನು ಸಂಪಾದನೆ ಮಾಡೋದರಿಂದ ಮನುಷ್ಯ ದೊಡ್ಡವನಂತ ಹೇಳಿಸ್ಕೊಳ್ತಾನೆ. ಆಮೇಲೆ ಮಹಾ ಸದ್ಗುಣಿ ಸದಾಚಾರಿ ದೊಡ್ಡ ತಪಸ್ವಿ ಎಂದು ಎಲ್ಲರೂ ಮರ್ಯಾದೆಯನ್ನು ಕೊಡ್ತಾರೆ. ಯಾಕಂತಂದ್ರೆ ಅದು ಒಂದು ಸಲ ಆ ರೀತಿ ಸಾಧನೆ ಒಳಗೆ ಹೋದನಂತಂದ್ರೆ ಆತಗೆ ಎಲ್ಲ ಜನರು, ಈಗ ಒಬ್ಬ ರಾಜನೇ ಇದ್ದರೂ ಕೂಡ, ಒಬ್ಬ ಪ್ರಧಾನಮಂತ್ರಿ ಇದ್ದರೂ ಕೂಡ, ಒಬ್ಬ ತಪಸ್ವಿ, ಒಬ್ಬ ಸಾಧು ಸಂತ, ಈ ರೀತಿ ಆತ ಅಲ್ಲಿ ಹೋದ್ರೆ ಎಲ್ಲ ಜಗತ್ತಿನ ಎಲ್ಲ ಜನರಿಂದನೂ ಪೂಜೆ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯ ಆಗ್ತಾನೆ. ಹಂಗಾಗಿಬಿಟ್ಟು ಅವನು ದೊಡ್ಡವನಂತ ಹೇಳ್ತಾರೆ. ಅಂಥ ಒಂದು ದೈವಿ ಸಂಪನ್ನನಾಗಿ ಇರಬೇಕಾಗ್ತದೆ. ಅದು ಕೂಡ ತಪಸ್ಸು ಅಂತ ಇಲ್ಲಿ ಕೂಡ ಹೇಳ್ತಾರೆ. ಅದಕ್ಕೆ ಇದು ಮರ್ಯಾದೆಯನ್ನು ಈ ರೀತಿಯಿಂದ ಎಲ್ಲರೂ ಈತ ದೊಡ್ಡ ತಪಸ್ವಿ ಅದಾನ, ದೊಡ್ಡ ಸಾಧನೆ ಮಾಡಿದಾನಂತ ಜಗತ್ತಿನ ಜನ ಎಲ್ಲರೂ ಮರ್ಯಾದೆ ಕೊಡ್ತಾರೆ. ಅದಕ್ಕೆ ಇನ್ನು ಯಾರು ಅಸುರಿ ಸಂಪತ್ತಿನಿಂದ ಕೂಡಿಕೊಂಡು, ಅಂದ್ರೆ ಅಸುರಿ ಇದು ಮನಸ್ಸಿನಲ್ಲಿ ಗುಣಗಳು ಕೂಡ ಸಂಪತ್ತು ಅಂತ ಹೇಳಿಸ್ಕೊಳ್ತದ. ಯಾವ ರೀತಿ ಮನ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಹ, ಶ್ರುತಿ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಹ ಅಂತ ಹೇಳ್ತಾರೆ. ಇಲ್ಲಿ ಯಾವ ರೀತಿ ಅಂತಂದ್ರೆ ಶ್ರುತಿಯಲ್ಲಿ ಏನು ಹೇಳದ ಆ ಪ್ರಕಾರ ನಡ್ಕೊಂಡ್ರೆ ಅವರಲ್ಲಿರುವಂಥ ಭಾವ ಏನಾಗ್ತದಪ್ಪ ಅಂತಂದರೆ ಅದು ಸಂಪತ್ತು ಅಂತ, ದೈವಿ ಸಂಪತ್ತು ಅಂತ ಅನಿಸ್ಕೊಳ್ತದೆ. ಅದರಿಂದ ಮನುಷ್ಯ ಉದ್ಧಾರ ಆಗ್ತಾನೆ. ಇಲ್ಲಿ ಸಂಪತ್ತು ಅಂದಗಳೇ ನಾವು ಮಾಮೂಲಿ ಬಾಹ್ಯದಲ್ಲಿರುವಂಥ ಸಂಪತ್ತು ನೋಡ್ತೀವಿ, ನಿಜವಾಗಿ ಸಂಪತ್ತು ಇದಲ್ಲ. ಯಾಕಂದರೆ ಯಾರ್ಯಾರ ಭಾವದಲ್ಲಿ ಅಸುರಿ ಗುಣಗಳು ಇರ್ತಾವ, ದೈವಿ ಗುಣಗಳು ಇರ್ತಾವೆ. ಯಾವಾಗ ಈ ದೈವಿ ಗುಣಗಳ ಒಂದು ಸಂಪತ್ತು ಇತ್ತಂದಾಗ ಅಲ್ಲಿ ಆ ಮನುಷ್ಯ ಉದ್ಧಾರ ಆಗ್ತಾನೆ. ಹಾಗಾಗಿ ಅಸುರಿ ಸಂಪತ್ತಿನಿಂದ ಕೂಡಿಕೊಂಡು ದುರ್ಗುಣಗಳನ್ನು ಕೂಡ್ಕೊಂಡೇನು ಇರ್ತಾನೆ ಅವನ ಜಗತ್ತಿನಲ್ಲೆತ್ತಿ ಕೀಳಾಗಿ ನೋಡ್ತಾರೆ ಜನ. ಹಾಗಾಗಿ ಇಲ್ಲಿ ಆತಗ ಆ ಒಂದು ಮರ್ಯಾದೆ ಅನ್ನುವಂಥದ್ದು ಸಿಗಂಗಿಲ್ಲ. ಆದ್ದರಿಂದ ಮನುಷ್ಯರು ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅರ್ಜವ ಮೊದಲಾದ ದೈವಿ ಸಂಪದ್ರೂಪವಾದಂಥ ಗುಣಗಳನ್ನು ಪ್ರಾಪ್ತಿ ಮಾಡಿಕೊಂಡು ಮಾನವನ್ನು ಸಂಪಾದಿಸತಕ್ಕದ್ದು. ಸಂಪಾದಿಸಿದ ಮಾನವನ್ನು ಏನು ನೀನು ಸಂಪಾದಿಸ್ಕೊಂಡಿರ್ತೀರಿ ಅದನ್ನು ಮತ್ತೆ ರಕ್ಷಣೆ ಕೂಡ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಅವರು. ಮತ್ತು ಇಲ್ಲಿ ಹೇಳ್ತಾರೆ ಅಲ್ರಿ, ಕೆಲವು ಕಡೆ ಅಭಿಮಾನ ಬಿಡಬೇಕು, ಹರ ಗುರುವೇ ಗತಿ ಎಂದೆನ್ನಬೇಕು. ಅಭಿಮಾನವನ್ನು ತ್ಯಾಗ ಮಾಡ್ಬೇಕಂತ ಹೇಳಿದಾರ. ಮತ್ತು ಇಲ್ಲಿ ಮಾತ್ರ ಅಭಿಮಾನ ಸಂಪಾದನೆ ಮಾಡ್ಬೇಕಂತ ಹೇಳ್ತಾರಲ್ರಿ ಅಂತ ಹೇಳ್ಬೋದು. ಅಂದರೆ ಇದು ವಿರೋಧ ಆಗ್ತದಲ್ಲ, ಎಲ್ಲ ನಾನು ಅನ್ನೋದು ಹೋಗ್ಬೇಕು, ಯಾವುದು ಅಭಿಮಾನ ಇರಬಾರ್ದು ಅಂತ ಕೆಲವು ಕಡೆ ಹೇಳ್ತಾರೆ.
ಇಲ್ಲಿ ಹೇಳ್ತಾರ ಯಾವ ರೀತಿ ಅಭಿಮಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕು, ದೈವಿ ಸಂಪತ್ತಿಂದ ಕೂಡಿರಬೇಕು ಅಂತ ಇಲ್ಲಿ ಹೇಳ್ತೀರಿ ಅಂದಾಗ ಇದು ವಿರೋಧ ಆಗ್ತದಲ್ಲಪ್ಪ ಅಂತ ಪ್ರಶ್ನೆ ಕೇಳಿದ್ರು ಕೂಡ ಅವ್ರು ಹೇಳ್ತಾರ, ದೈವಿ ಸಂಪತ್ತಿನಿಂದ ಕೂಡಿದಂಥ ಗುಣಗಳಿಗೆ ಕೂಡಿದಂಥ ಒಂದು ಈ ಸಂಪತ್ತಿನ ಪ್ರಾಪ್ತಿ ಮಾಡ್ಕೊಳ್ತಾರ. ಅದರಿಂದ ಅಭಿಮಾನ, ಈ ದೈವಿ ಸಂಪತ್ತಿನಿಂದ ಕೂಡಿದಂಥ ಅಭಿಮಾನ ಏನಾಗ್ತದ ಅದು ಆತನನ್ನು ರಕ್ಷಣೆ ಮಾಡ್ತದೆ. ಆದರೆ ಅಸುರಿ ಸಂಪತ್ತಿನಿಂದ ಕೂಡಿದಂಥ ಒಂದು ಭಾವ ಏನಿರ್ತದೆ, ದುರ್ಗುಣಗಳಿಂದ ಕೂಡಿದಂಥ ಭಾವ ಅಂದ್ರೆ ನಾನು ಪಂಡಿತ ಇದೀನಿ, ನನ್ನ ಸರಿನೇ ಯಾರಿಲ್ಲ, ನಾನು ದೊಡ್ಡವದೀನಿ, ನಾನು ರೂಪವಂತದೀನಿ, ನಾನು ಶ್ರೇಷ್ಠ ಕುಲದವದೀನಿ, ಒಣ ಅಭಿಮಾನವೇನೇನಿರ್ತದ ಅದರಿಂದ ನಿನಗೆ ದುಃಖ ತಪ್ಪಿದ್ದು ಅಲ್ಲ, ಕಷ್ಟ ತಪ್ಪಿದ್ದು ಅಲ್ಲ, ಕಷ್ಟ ತಪ್ಪಿದಂತೆ. ಯಾಕಂತಂದ್ರೆ ಇಲ್ಲಿ ಆ ರೀತಿ ಅಭಿಮಾನವನ್ನು ಇಟ್ಕೊಂಡಿದ್ದೇ ಆದ್ರೆ ಅದನ್ನು ತ್ಯಾಗ ಮಾಡಬೇಕಾಗ್ತದೆ. ಯಾಕಂದರೆ ಈ ಒಣ ಅಭಿಮಾನ ಮನುಷ್ಯನನ್ನು ಏನು ಮಾಡ್ತದಂದ್ರೆ ಅಧೋಗತಿಗೆ ತೊಗೊಂಡೋಗ್ತದೆ. ಏನು ನಾನು ಹಂಗದೀನಿ ಹಿಂಗದೀನಿ, ನಾನು ಅಂಥವನೇ ಅಲ್ಲ, ನಾನು ಇಂಥವನೇ ಅಲ್ಲ, ನಾನು ದೊಡ್ಡ ಪಂಡಿತದೀನಿ, ನಾನು ತಿಳಿದವದೀನಿ, ಯಾವ ರೀತಿ ಮನಸ್ಸಿನಲ್ಲಿ ಅಹಂಕಾರ ಒಣ ಅಭಿಮಾನವನ್ನು ಇಟ್ಕೊಂಡು ಹೋಗ್ತಾನೆ ಅದು ಅಧೋಗತಿಗೆ ತೊಗೊಂಡು ಹೋಗ್ತದೆ. ಅದಕ್ಕೆ ಇದನ್ನು ಬಿಡಬೇಕು ಅಂತ ಹೇಳ್ತಾರೆ. ಮತ್ತು ಈಗ ಅಭಿಮಾನ ಯಾವ್ದು ಇಟ್ಕೊಳ್ಬೇಕ್ರಿ ಅಂತಂದರೆ ದೈವಿ ಸಂಪತ್ತಾದಂಥ ಗುಣಗಳನ್ನು, ದೈವಿ ಸಂಪನ್ನನಾದಂಥ ಗುಣಗಳನ್ನು ಇದು ಇಟ್ಕೊಳ್ಳೋದ್ರಿಂದ ಅಂದ್ರೆ ಈಗ ಒಂದು ಪರಿಚ್ಛಿನ್ನ ಅಭಿಮಾನ, ಎರಡನೇದು ಪೂರ್ಣ ಅಭಿಮಾನ. ಈಗ ಎರಡು ರೀತಿಯಿಂದ ಅಭಿಮಾನಗಳು ಬರ್ತಾವೆ ಇದರಲ್ಲಿ. ಯಾವ ರೀತಿ ಅಂತಂದ್ರೆ ದೈವಿ ಸಂಪತ್ತಿಂದ ಕೂಡಿದಂಥ ಅಭಿಮಾನಗಳು ಎರಡು, ಒಂದು ಪರಿಚ್ಛಿನ್ನ ಅಭಿಮಾನ, ಎರಡನೇದು ಪೂರ್ಣ ಅಭಿಮಾನ. ಪರಿಚ್ಛಿನ್ನಗಳಾದ ದೇಹಗಳಲ್ಲಿ ನಾನು ಎನ್ನುವ ಅಭಿಮಾನವೇ ಪರಿಚ್ಛಿನ್ನ ಅಭಿಮಾನ. ದೇಹದಲ್ಲಿ ಇದು ನಾನು, ಶರೀರ ನಾನು, ಎಲ್ಲ ನಾನು 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 ಪ್ರತಿಯೊಂದಕ್ಕೂ ನಾನು ಅನ್ನುವಂಥದ್ದೇನು ಏನು ಹೇಳಿಸ್ಕೊಳುತ್ತದ ಅದು ಪರಿಚ್ಛಿನ್ನ ಅಭಿಮಾನ ಅಂತ ಹೇಳಿಸ್ಕೊಳುತ್ತದೆ. ಆದರೆ ಇಲ್ಲಿ ಯಾವ ರೀತಿ ಅಂದ್ರೆ ಪರಿಚ್ಛಿನ್ನ ಅಭಿಮಾನ, ನಾನು ಸಚ್ಚಿದಾನಂದ ಸ್ವರೂಪ ಇದ್ದೀನಿ, ನಾನು ಸಚ್ಚಿದಾನಂದ ಸ್ವರೂಪ ಇದ್ದೀನಿ, ನಾನು ಪರಮಾತ್ಮನಿದ್ದೀನಿ ಅಂತ ಎಲ್ಲ ರೂಪಗಳು ನನ್ನ ರೂಪಗಳೇ. ಜಗತ್ತಿನಲ್ಲಿ ಏನು ಕಾಣಿಸ್ತದ, ಒಬ್ಬ ಶತ್ರು ಬಂದರೂ ನಾನೇ. ಈ ಥರ ಜ್ಞಾನಿಗಳು ಆ ಸಾಧನೆ ಮಾಡಿಕೊಂಡ್ರು. ಈ ಅಂಗುಲಿಮಾಲ ಇಂಥವರೆಲ್ಲ ಹೆಂಗೆ ಬದಲಾವಣೆ ಆದರು ಅಂದ್ರೆ ಈ ರೂಪದಿಂದ ಬದಲಾವಣೆ ಆದರು. ಯಾಕಂದರೆ ಜಗತ್ತಿನಲ್ಲಿ ಕಾಣುವಂಥ ಎಲ್ಲ ರೂಪವು ತಾನಂತೆ, ಶಿವ ಎಲ್ಲೆಲ್ಲಿಯೂ ತಾನಡಗಿಹನಂತೆ ಅಂತ. ಯಾಕಂದ್ರೆ ಎಲ್ಲ ರೂಪವು ನಾನಂತೆ, ಎಲ್ಲ ರೂಪನೂ ನಾನೇ ಇದ್ದೀನಿ. ಜಗತ್ತಿನಲ್ಲಿ ಏನು ಕಾಣಿಸ್ತದೆ ಎಲ್ಲ ರೂಪ ನಾನಿದ್ದೀನಿ, ನಾನು ಸಚ್ಚಿದಾನಂದ ಸ್ವರೂಪ ಇದ್ದೀನಿ, ನಾನು ಪರಮಾತ್ಮ ಇದ್ದೀನಿ ಅನ್ನುವಂಥ ಏನಂದ್ರೆ ಈ ಜಗತ್ತು 5 ರೀತಿಯಿಂದ ತೋರ್ತದೆ. ಅಸ್ಥಿ, ಭಾತಿ, ಪ್ರಿಯ, ನಾಮ, ರೂಪ. ಮತ್ತು ಜಗತ್ತಿನೊಳಗೆ ಪರಮಾತ್ಮನ ಹೆಂಗೆ ಕಾಣಬೇಕ್ರಿ ಅಂತಂದ್ರೆ ಅಸ್ಥಿ, ಭಾತಿ, ಪ್ರಿಯ 3 ತೆಗೆದಾಕಿಬಿಡು. ನಾಮ ರೂಪ ತೆಗೆದಾಕಿಬಿಡು. ಎರಡೇನೋ ನಾಮ, ಅಸ್ಥಿ, ಭಾತಿ, ಪ್ರಿಯ ರೂಪದಿಂದ ನೋಡು. 5 ಅಂಶಗಳು ಅದಾವೆ ಜಗತ್ತಿನೊಳಗೆ. ಏನು ತೆಗೆದಾಕ್ಬೇಕಿಲ್ಲಿ? ನಾಮ ರೂಪ. ಯಾಕಂದರೆ ಜಗತ್ತಿನೊಳಗೆ ಪ್ರತಿಯೊಂದು ಒಂದೊಂದು ವಸ್ತುಗಳಿಗೆ ಒಂದೊಂದು ಹೆಸರುಗಳು ಅದಾವೆ. ಅದು ನೋಡೋಕ್ಕೂ ಹಲವಾರು ರೀತಿಯಿಂದ ಕಾಣಿಸ್ತಾವೆ, ರೂಪದಿಂದ ಕಾಣಿಸ್ತಾವೆ. ಅದಕ್ಕೆ ನಾಮನೂ ತೆಗೆದಾಕು, ರೂಪನೂ ತೆಗೆದಾಕು. ಅಸ್ಥಿ, ಭಾತಿ, ಪ್ರಿಯ ರೂಪದಿಂದ ನೋಡುವಂಥದ್ದು. ಅದಕ್ಕೆ ಸರ್ವ ವಸ್ತುಗಳಲ್ಲಿರುತ್ತೇವೆಂದು ಸರ್ವತ್ರ ತುಂಬಿಕೊಂಡಿದ್ದ ಅಂದರೆ ಪೂರ್ಣ ಬ್ರಹ್ಮದಲ್ಲಿ ನಾನು ಎಂಬುವ ಪರಿಚ್ಛಿನ್ನ ಅಭಿಮಾನವನ್ನು ತ್ಯಾಗ ಮಾಡತಕ್ಕದ್ದು ಅಂತಂದ್ರೆ ಇಲ್ಲಿ ಹೇಳ್ತಾರ. ಪೂರ್ಣ ಬ್ರಹ್ಮದಲ್ಲಿ ನಾನಂದ್ರೆ ಈ ನಾನು ಅನ್ನುವಂಥದ್ದು ಏನದ, ಈ ಶರೀರ ನಾನು ಅಂದ್ಕೊಂಡದ್ದು, ಇವೆಲ್ಲ ಅಭಿಮಾನವನ್ನು ತ್ಯಾಗ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಏನಾಗ್ತದ, ನಾನು ಶರೀರ ಅಂತಂದಾಗ ಅಲ್ಲಿ ದುಃಖ ಸಂಭವ ಆಗ್ತದ. ಯಾಕೆ ಅಂತಂದರೆ ಇಲ್ಲಿ ಹೇಳ್ತಾರೆ, ನಿಜಗೊಂಡ್ರು ಹೇಳ್ತಾರೆ, ತನುಭಾವ ಬಳಿಯೇ ದುಃಖದ ಕೇಡು. ಅದರಿಂದ ಏನಾಗ್ತದೆ, ಪರಿಚ್ಛಿನ್ನ ಅಭಿಮಾನ ಇಟ್ಕೊಂಡಾಗ ಅದರಿಂದ ದುಃಖನೇ ಆಗ್ತದ. ಅದಕ್ಕೆ ಅಂದರೆ ಶರೀರದಲ್ಲಿ ನಾನು ಎನ್ನುವ ಬುದ್ಧಿ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ನಿನಗೆ ದುಃಖ ತಪ್ಪಿದ್ದಲ್ಲ. ದೇಹದಲ್ಲಿ ನಾನು ಎನ್ನುವ ಬುದ್ಧಿ ನಾಶವಾದರೆ ಅಂದರೆ ದೇಹದಲ್ಲಿ ನಾನು ಅನ್ನುವಂಥ ಬುದ್ಧಿ ನಾಶ ಆಗೋವರೆಗೂ ನಾನು ಅಂತ ಬಿಡೋವರೆಗೂ, ಶರೀರ ನಾನು ಅಲ್ಲ ಅಂತ ಅನ್ನುವವರೆಗೂ ನಿನಗೆ ದುಃಖ ತಪ್ಪಿದ್ದು ಅಲ್ಲ.
ಅದಕ್ಕಾಗಿ ಈ ಭಾವವನ್ನು, ಪರಿಚ್ಛಿನ್ನ ಭಾವವನ್ನು ತ್ಯಾಗ ಮಾಡಬೇಕು. ಇನ್ನು ಈಗ ಪರಿಪೂರ್ಣ ಅಭಿಮಾನವನ್ನು ಇಟ್ಕೊಳ್ಬೇಕು. ಏನು ಅಂದರೆ ಇಲ್ಲಿ ಹೇಳ್ತಾರೆ, ಅದನ್ನು ಅವಶ್ಯವಾಗಿ ಸಂಪಾದನೆ ಮಾಡಬೇಕು. ಬ್ರಹ್ಮವೇ ನಾನು. ಅದಕ್ಕೆ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಅಹಂ ಬ್ರಹ್ಮಾಸ್ಮಿ, ಆಯ್ಮಾತ್ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ. ಇವೆಲ್ಲ ಏನು ತತ್ವಮಸಿ ವಾಕ್ಯ. ಇವೆಲ್ಲ 4 ವೇದಗಳಲ್ಲಿ 4 ರೀತಿಯಿಂದನೂ ಈ ವಾಕ್ಯಗಳನ್ನು ಹೇಳಿದಾರಂದ್ರೆ ಇಲ್ಲಿ ಹೇಳ್ತಾರೆ ಏನು, ಇದು ನಾನೇ ಬ್ರಹ್ಮ ಇದ್ದೇನೆ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಭಾವ. ಇದು ಪೂರ್ಣ ಅಹಂಕಾರ ಅಂತ ಅನಿಸ್ಕೊಳ್ತಂದ್ರೆ ಪೂರ್ಣ ಇದು ಅಭಿಮಾನ. ಇದನ್ನು ಸಂಪಾದನೆ ಮಾಡ್ಕೊಳ್ಬೇಕು. ಇದರಿಂದ ಏನಾಗ್ತದಪ್ಪ ಅಂತಂದರೆ ಬ್ರಹ್ಮ ಸಾಕ್ಷಾತ್ಕಾರ ಆಗ್ತದ, ಮುಕ್ತರಾಗ್ತಾರ. ಅದಕ್ಕಾಗಿ ಈ ಅಹಂಕಾರದಿಂದ ದೇಹಾದಿಗಳಲ್ಲಿ ನಾನು ಎಂಬುವ ಪರಿಚ್ಛಿನ್ನ ಭಾವ ಏನಿರ್ತದ ಅದು ಎಲ್ಲಿವರೆಗೂ ಇರ್ತದ, ಈ ಭಾವ ಅಳವಡಂಗಿಲ್ಲ. ಅದಕ್ಕೆ ಇದು ಯಾವಾಗ ನಾನು ಶರೀರ ಇದ್ದೀನಿ, ನನ್ನ ಶರೀರದಂಥ ಈ ಅಹಂಕಾರ ಯಾವಾಗ ನಿವೃತ್ತಿ ಆಗ್ತದ, ಆವಾಗ ಅಲ್ಲಿ ಯಾವುದು ನಾನು ಸಚ್ಚಿದಾನಂದ ರೂಪ ಇದ್ದೀನಿ ಅನ್ನುವಂಥ ಭಾವ ಆಗಿರ್ಬೋದು. ನನ್ನ ಶರೀರ ಮೊದಲು, ಯಾಕಂದ್ರೆ ಶರೀರ ನಾನಲ್ಲ, ಶರೀರ ನಾನು ಅನ್ನುವಂಥ ಭಾವ ಯಾವಾಗ ತೆಗಿತೀರಿ ಆವಾಗ ಸಚ್ಚಿದಾನಂದ ರೂಪ ಪರಮಾತ್ಮನ ಸ್ವರೂಪ ನಾನು ಇದ್ದೀನಿ ಅನ್ನುವಂಥ ಭಾವ ಅಳವಡ್ತದ. ಅದು ಕೂಡ ಬರ್ತಾ ಬರ್ತಾ ನಾನು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನುವಂಥ ಭಾವ ಕೂಡ ಹೋಗಬೇಕು. ಹೋದಾಗ ಅಲ್ಲಿ ಏನೊಂದಿಲ್ಲ, ಯಾವ ಅಭಿಮಾನ ಭಾವನೆ ಇಲ್ಲ ಅಂದಾಗ ಬರೀ ಅಲ್ಲೇನಿರ್ತದ, ಆ ಶೇಷ ರೂಪವಾದಂಥ ಯಾವುದು ಅಲ್ಲಿ ಒಂದು ಉಳಿದಿರ್ತದ, ಆ ರೂಪೇ ನೀನು. ಅದಕ್ಕೆ ಈ ರೀತಿಯಾಗಿ ತನ್ನ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಕಾರಣವಾದಂಥ ಅಭಿಮಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಯಾವಾಗ ನಿನಗೆ ದುಃಖವನ್ನು ಕೊಡ್ತದ ಅಂಥ ಅಭಿಮಾನವನ್ನು ತ್ಯಾಗ ಮಾಡಬೇಕು. ಅದಕ್ಕೆ ಈ ಒಂದು ಅಭಿಮಾನ ಏನದ, ನಿನ್ನ ಸ್ವರೂಪ ಸಾಕ್ಷಾತ್ಕಾರದ ಒಂದು ಅಭಿಮಾನ ಸಂಪಾದನೆ ಮಾಡಿಕೊಳ್ಳೋದ್ರಿಂದ ನಿನಗೆ ಈ ಮನುಷ್ಯ ಜನ್ಮದ ಲಾಭ ಆಗ್ತದ. ಅದು ಬಿಟ್ಟು ಯಾವುದೋ ಒಂದು ಅಭಿಮಾನಕ್ಕೆ ನೀನು ಮಾಡಿದಿ, ಪರಿಚ್ಛಿನ್ನ ಅಭಿಮಾನವನ್ನು ಮಾಡಿದಿ ಅಂತಂದ್ರೆ ಅಲ್ಲಿ ನಿನಗೆ ದುಃಖನೇ ಅದ. ಅದಕ್ಕಾಗಿ ಕೆಡಿಸದಿಪ್ಪಭಿಮಾನದಿ ಧನಮುಂಟೆ ಅಂತ ಇಲ್ಲಿ ಹೇಳಿದ್ದಾರೆ. ಈಗ 3ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ ಯಾವ ರೀತಿ ಅಂದ್ರೆ, ತನುವಿದ ನುಳಿದಿಂದ್ರ ಜಾಲ ದಾಳಗಳುಂಟೆ, ನೆನೆಗೋಲಿ ದಾಳ ಅಂತ ಅದಿಲ್ಲ, ನೆನೆಗೋಲಿನಿಂದೆ ನೋಯಿಸುವ ಅಲಗುಂಟೆ, ವಿನಮಿತ ನಹುದರಿಂದ ಉಪಚಾರ ಮುಂಟೆ, ತನಗಿಂತ ಪ್ರಿಯವಾದ ವಿಷಯ ಮುಂದುಂಟೆ ಅಂತ ಹೇಳ್ತಾರೆ. ಯಾಕಂದ್ರೆ ಶರೀರವಿದ ನುಳಿದಿಂದ್ರ ಜಾಲದ ಆಟಗಳುಂಟೆ ಅಂತ ಕೂಡ ಹೇಳ್ತಾರೆ. ಇದು ಮುಖ್ಯವಾಗಿ ಶರೀರ ಹೆಂಗದಪ್ಪ ಅಂತಂದರೆ ಇದು ಇಂದ್ರಜಾಲದಂಗೆ ಐತಪ್ಪ ಅಂತ ಹೇಳ್ತಾರೆ. ಯಾಕಂದ್ರೆ ಇಂದ್ರಜಾಲ ಒಂದು ತೋರಿಸ್ಬೇಕಾದಾಗ ಒಂದು ವಸ್ತುವನ್ನು ತೋರಿಸ್ತಾರೆ, ಇನ್ನೊಂದು ವಸ್ತು ನೋಡಿದ್ರಾಗ ಮಾಯ ಆಗಿಬಿಡ್ತದೆ. ಅದ್ರಂಗ ಇದು ರೇತು ರಕ್ತದಿಂದ ಈ ಶರೀರ ಸಣ್ಣ ಪ್ರಮಾಣದಾಗಿತ್ತು, ಅದು ದೊಡ್ಡ ಪ್ರಮಾಣದಾಗಿ ಆಗಿ ಇಷ್ಟೆಲ್ಲ ವ್ಯವಹಾರಕ್ಕೆ ಕಾರಣ ಆಗ್ತದಂತಂದರೆ ಇದು ಕೂಡ ಇಂದ್ರಜಾಲ. ಇದು ಉತ್ಪತ್ತಿ ಅಸ್ಥಿ ಜಾಯತೆ ವಿವರ್ಧತೆ ಪರಿಣತೆ ಅಪೇಕ್ಷೀಯತೆ ವಿನಶ್ಯತೆ ಅಂತ ಏನು ಷಡ್ಭಾವ ವಿಕಾರಕ್ಕೆ ಒಳಗಾಗ್ತದ. ಯಾಕಂದ್ರೆ ಹೊಟ್ಟೆಗಿದ್ದಂಗೆ ಹೊರಗೆ ಬಂದಾಗಿರಂಗಿಲ್ಲ, ಹೊರಗೆ ಬಂದಾಗಿದ್ದಂಗೆ ಬಾಲ್ಯದಲ್ಲಿರಂಗಿಲ್ಲ, ಬಾಲ್ಯದಲ್ಲಿದ್ದಂಗೆ ಯೌವನದಲ್ಲಿರಂಗಿಲ್ಲ, ಯೌವನದಾಗಿದ್ದಂಗೆ ಮುಪ್ಪಿನಲ್ಲಿರಂಗಿಲ್ಲ, ಕೊನೆಗೆ ತೋರಿ ಅದು ಕೆಟ್ಟು ಹೋಗ್ತದ. ಅದಕ್ಕೆ ಇದು ಕೂಡ ಇಂದ್ರಜಾಲ ನೋಡಪ್ಪ, ಇದನ್ನು ನಂಬಕ್ಕೆ ಹೋಗ್ಬೇಡ. ಅದಕ್ಕೆ ನಂಬಬೇಡವೋ ಮನುಜ ನಂಬಬೇಡೋ, ನಂಬಿ ಕೆಡುವ ರುಂಟೆ ಮಣ್ಣ ಬೊಂಬೆ ಅಂತ ತನುವ ಇದನ. ಇದು ಬೊಂಬೆ ಇದ್ದಂಗೆ ಅದಪ್ಪ, ಇದು ಕೆಸರಿನಿಂದ ಮಾಡಿದಂಥ ಬೊಂಬೆ. ಯಾಕಂದರೆ ಕೆಸರು ಕೂಡ ಮಣ್ಣಿನಿಂದ ಮಾಡ್ತಾರೆ. ಇದು ಕೊಡ ಮಾಡಬೇಕಾದ್ರೆ, ಗಡಿಗೆ ಮಾಡಬೇಕಾದ್ರೆ ಈ ಗೊಂಬಿಗಳು ಕೆಲವು ನೋಡ್ಬೇಕು, ಗಣಪತಿ ಇಂಥವೆಲ್ಲ ಗೊಂಬಿಗಳನ್ನು ಕೆಲವೊಂದು ಮಾಡಬೇಕಾದ್ರೆ ಮಣ್ಣಿನಿಂದನೇ ಮಾಡ್ತಾರೆ. ಆದರೆ ಹಂಗೆ ಈ ಶರೀರ ಕೂಡ ಪಂಚಭೂತದಿಂದ ಆಗ್ಯದಂದರೆ ಇದು ಮಣ್ಣಿನಿಂದನೇ ಆಗ್ಯದ, ಮಣ್ಣಿನಿಂದನೇ ಬಂದದ. ಇದನ್ನು ಈ ಶರೀರ ಎಲ್ಲಿಂದ ಬಂತಂದ್ರೆ ಮಣ್ಣಿನಿಂದನೇ ಬಂದದ. ಅದಕ್ಕೆ ಇದು ಕೂಡ ಯಾವ ರೀತಿ ಅಂತಂದ್ರೆ ಇದು ಉಂಡಂಗಾಯ್ತು, ತಿಂದಂಗಾಯ್ತು, ಬೆಳೆದಂಗಾಯ್ತು. ಇದು ಮತ್ತು ಇಂದ್ರ ಜಾಲ ಇದ್ದಂಗೆ ಅದು ನೋಡು. ಇದು ಇಂದ್ರಜಾಲದ ಒಂದು ಆಟ ಇದ್ದಂಗೆ ಅದಪ್ಪ ಇದು ಶರೀರ ಕೂಡ ಅಂತ ಹೇಳ್ತಾರೆ. ಯಾಕಂತಂದ್ರೆ ಈ ಒಂದು ಪದಾರ್ಥಗಳು ಭಾಳ ಅನಿತ್ಯವಾಗಿದಾವೆ. ಶರೀರದಲ್ಲಿರುವಂಥ ಪದಾರ್ಥಗಳು ಅನಿತ್ಯದಿಂದ ಕೂಡಿದಾವ. ಅದಕ್ಕಾಗಿ ಅಂತಃಕರಣ ಶುದ್ಧಿಯನ್ನು ಹೊಂದಿ ಇದನ್ನು ಅನಿತ್ಯವಾದಂಥದ್ದನ್ನು ಶರೀರದಲ್ಲಿ
ತೀವ್ರವಾಗಿ ಅಂತಃಕರಣ ಏನದವ ಅಂತಃಕರಣ ಶುದ್ಧಿಯನ್ನು ಹೊಂದಿ ಸದ್ಗುರುಗಳನ್ನು ಪ್ರಾಪ್ತಿ ಮಾಡಿಕೊಂಡು ಜ್ಞಾನದಿಂದ ಮುಕ್ತನಾಗಲಿಕ್ಕೆ ಬರ್ತದ. ಈ ಉದ್ದೇಶದಿಂದ ಹೇಳ್ಯಾರಪ್ಪ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅನಿತ್ಯವಾಗ್ಯದ ಅಂತೇಳ್ಬಿಟ್ಟು ಶರೀರನ ಬಿಡುವಂಥದ್ದಲ್ಲ. ಯಾಕಂತಂದ್ರೆ ಈ ಶರೀರ ಅನ್ನುವಂಥದ್ದು ಈಗ ದೇವ್ರ ಗುಡಿ ಅದ. ಈಗ ಗುಡಿ ಅದಂತಂದ್ರೆ ಹೊರಗಡೆ ಏನು ಕಾಣಿಸ್ತದಪ್ಪ ಅಂದ್ರೆ ಬರೀ ಗುಡಿ ಕಾಣ್ತದೆ. ಅದು ನಮಗೆ ಜಡದಿಂದ ಕಾಣಿಸ್ತದೆ. ಜಡದಿಂದ ಯಾಕಂತಂದ್ರೆ ಆ ಗುಡಿಗೂ ಮನುಷ್ಯನ ಒಂದು ಶರೀರದ ಆಕಾರನೇ ಗುಡಿಗಳಿರ್ತಾವೆ. ನಾವು ಒಂದು ವಿಚಾರ ನೋಡಬೇಕು. ಒಂದೊಂದು ಎಲ್ಲರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸುತ್ತಮುತ್ತ ಕಟ್ಟಿದಾರ, ಒಳಗಡೆ ಏನಿರ್ತದೆ ದೇವ್ರು ಇರ್ತಾನೆ. ಹೊರಗಡೆ ಮಾತ್ರ ಜಡದಿಂದ ಕೂಡಿದಂಥ ಒಂದು ಗುಡಿ ಇರ್ತದೆ, ಒಳಗಡೆ ಚೈತನ್ಯವಾಗಿರ್ತದೆ. ಅದಕ್ಕೆ ಇಲ್ಲಿ ನಮ್ಗೆ ದೇವರು ರಚನೆ ಮಾಡಿದಂಥ ಈ ಶರೀರದ ಒಳಗಡೆ ದೇವ್ರು ಅದಾನ. ಇದೇನ ಗುಡಿ ಇದ್ದಂಗೆ ಈ ಶರೀರದ ಒಳಗಡೆ ದೇವ್ರು ಇದ್ದಾನೆ. ಹಾಗಾಗಿ ಇದಕ್ಕೂ ನಾವು ಇದು ಮಾಡೋಂಗಿಲ್ಲ. ಈಗ ನಾವು ಈಗ ಹೇಳ್ತೀವಿ ಗುಡಿ ಬಿದ್ದರೂ ಕೂಡ ದೇವರು ಹೋಗ್ಯಾನ, ನಾಶ ಆಗ್ಯಾನ ಅಂತ ಹೇಳ್ತೀವಿ ಅಂದರೆ ಇಲ್ಲ, ಇಲ್ಲಿ ದೇವರು ಅದಾನ ಅಂತಲೇ ಹೇಳ್ತೀವಿ. ಹಾಗಾಗಿ ಈ ಶರೀರ ಯಾವ ರೀತಿ ಅಂದರೆ ಗುಡಿ ನಾಶ ಆಗುವಂಥ ಶರೀರ, ಒಳಗಡೆ ಇರುವಂಥ ದೇವರಿಗೆ ನಾಶ ಇಲ್ಲ. ಹಂಗಾಗಿಬಿಟ್ಟು ಇಂಥ ಒಂದು ಶರೀರ ಯಾವಾಗ ನಾಶವಾದಂಥದ್ದು ತಾತ್ಪೂರ್ತಿಕ ನಿನಗೆ ದೊರ್ತದಂತಂದಾಗ ಇದು ನಾಶ ಮಾಡೋಕ್ಕಿಂತ ಮುಂಚೆನೇ, ಗುಡಿ ಬಿದ್ದೋಗೋದಕ್ಕಿಂತ ಮುಂಚೆನೇ ಆ ಭಗವಂತನ ಕಾಣುವಂಥದ್ದು ನಿನ್ನ ಕರ್ತವ್ಯ. ಹಂಗಾಗಿ ಹೆಂಗೆ ಕಾಣಬೇಕು ಅಂದ್ರೆ ನೀನೇನು ಹೊರಗಡೆ ಬಾಹ್ಯದಲ್ಲೇನು ಮಾಡೋಕ್ಕೆ ಹೋಗೋದಿಲ್ಲ. ಬಾಹ್ಯದಲ್ಲಿ ನೀನು ಎಲ್ಲಿ ತಿರುಗಾಡಿದ್ರೂ ಕೂಡ ಏನೂ ಸಿಗಂಗಿಲ್ಲಪ್ಪ. ಅಂತಃಕರಣ ಶುದ್ಧ ಮಾಡ್ಕೊ. ಅಂತಃಕರಣ ಶುದ್ಧ ಮಾಡಿಕೊಂಡ ನಂತರ ಆಮೇಲೆ ಸದ್ಗುರುಗಳನ್ನು ಪ್ರಾಪ್ತಿ ಮಾಡಿಕೊಂಡು ನಂತರ ಈ ಜ್ಞಾನವನ್ನು ಪಡ್ಕೊಳ್ಬೇಕು. ಈ ಜ್ಞಾನ ದ್ವಾರದಿಂದನೇ ನಿನಗೆ ಮುಕ್ತನಾಗ್ಲಿಕ್ಕೆ ಬರ್ತದೆ. ಅಲ್ಲಿ ಮುಕ್ತನ ಜ್ಞಾನ ದೇವತೋ ಕೈವಲ್ಯಂ. ಜ್ಞಾನ ಎಲ್ಲಿಂದ ಆಗ್ತದಂದ್ರೆ ಸತತ ಶ್ರವಣ ಮನನ ನಿಧಿಧ್ಯಾಸನದಿಂದ ಜ್ಞಾನ ಸಂಪಾದನೆ ಆಗ್ತದೆ. ಅಲ್ಲಿಂದ ನಿನಗೆ ಮುಕ್ತನಾಗಲಿಕ್ಕೆ, ನಿನ್ನ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಸಾಧ್ಯ ಆಗಂಗಿಲ್ಲ. ಹಂಗಾಗಿ ಈ ಉದ್ದೇಶದಿಂದ ಇದನ್ನು ತನುವಿದ ನುಳಿದಿಂದ್ರ ಜಾಲದಾಟಗಳುಂಟೆ ಅಂತ ಹೇಳ್ತಾರೆ. ಮತ್ತು ನೆನೆಗೋಲಿನಿಂದ ನೋಯಿಸುವ ಅಲಗುಂಟೆ ಅಂತ ಅಂದರೂ ಕೂಡ ನೆನೆಗೋಲು ಅಂದ್ರೆ ಏನಪ್ಪ ಅಂತಂದರೆ ಇಲ್ಲಿ ಹೇಳ್ತಾರೆ ನೆನೆ ಅಂದರೆ ಸ್ಮರಣೆ ಮಾಡುವಂಥದ್ದು. ಸ್ಮರಣೆ ಅಂದರೆ ಸ್ಮರಣ ರೂಪವಾದಂಥ ಕೋಲು. ಅಂದರೆ ಸ್ಮರಣ ರೂಪವಾದಂಥ ಕೋಲು ಯಾವುದಂದರೆ ಕಾಮನ ಬಾಣ. ಈ ಕಾಮನ ಬಾಣಕ್ಕಿಂತಲೂ ಜಗತ್ತಿನೊಳಗೆ ಏನಾದರೂ ಆದೇನೋ ಅಂತಂದರೆ, ಹೆಚ್ಚಿನ ಬಾಧೆ ಆದೇನೋ ಅಂತಂದ್ರೆ ಹೆಚ್ಚಿನ ಬಾಧೆ ಯಾವುದೂ ಇಲ್ಲ. ಯಾಕಂತಂದ್ರೆ ಹಲವಾರು ಈ ಬಾಣ, ಕೆಲವೊಂದು ಬಾಹ್ಯದಲ್ಲಿರುವಂಥ ಬಾಣಗಳನ್ನು ಜೋರಾಗಿ ಹೊಡೆದಾಗ ಅದರಿಂದ ಏನಾಗ್ತದೆ, ದುಃಖವನ್ನೇ ಆಗ್ತದೆ. ಆದ್ರೆ ಅದೇನು ಮಾಡ್ತದೆ, ಶರೀರದೊಳಗೆ ಮೊದಲು ಚರ್ಮವನ್ನು ಛೇದನ ಮಾಡಿ ಒಳಗಡೆ ಹೋಗಿ ಆಮೇಲೆ ರಕ್ತ ಮಾಂಸ ಇಬ್ಬಾಗ ಮಾಡ್ತದೆ. ಹೊರಗಡೆಯಿಂದ ಬಾಣ ತೊಗೊಂಡು ಹೊಡೆದ್ರೆ ಅದರಿಂದ ಏನಾಗ್ತದೆ, ಅನಂತ ದುಃಖವನ್ನು ಅನುಭವಿಸ್ಬೇಕಾಗ್ತದೆ. ಚರ್ಮ, ರಕ್ತ, ಮಾಂಸ ಮೊದಲಾದವುಗಳಿಗೆ ಸ್ಪರ್ಶ ಮಾಡದೆ ಅಂತಃಕರಣದಲ್ಲಿ ದುಃಖವನ್ನು ಉಂಟು ಮಾಡ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಯಾವ ರೀತಿ ಅಂತಂದರೆ ದೈವಗಳ ಭೇದ ಅಂತಂದ್ರೆ ಯಾವ ರೀತಿ ಅಂದರೆ ಈ ಒಂದು ಕಾಮನ ಬಾಣ ಹೇಗಿದೆ ಅಂತಂದ್ರೆ ನಿನಗೆ ಗೊತ್ತಾಗದೇ ಒಂದು ಒಳಗಡೆ ಹೋಗಿ ಹಲವಾರು ರೀತಿಯಿಂದ ಅಲ್ಲಿ ದುಃಖವನ್ನು ಕೊಡ್ತದೆ. 5 ಬಾಣಗಳು, ಕಾಮನ ಬಾಣಗಳು 5. ಅದು ಮನಸ್ಸಿನಿಂದನೇ, ಅದು ಒಳಗಡೆ ಏನು ಗಿರ್ಮ ಏನು ತಾಗದೇ ಒಳಗಡೆ ಹೋಗಿ ಅಲ್ಲಿ ಛೇದನೆ ಮಾಡಿಬಿಡ್ತದೆ, ದುಃಖವನ್ನು ಕೊಡ್ತದೆ. ಹೇಗೆ ಅಂತಂದ್ರೆ ನಾವು ಪರಮಾತ್ಮನ ಒಂದು ಉದಾಹರಣೆ ತೊಗೊಳ್ತಾರೆ ಅವರು. ಯಾಕಂತಂದ್ರೆ ಪಾರ್ವತಿ ಒಂದು ಕಡೆ ತಪಸ್ಸಿ ಕೂತಿರ್ತಾಳೆ, ಪರಮಾತ್ಮ ಒಂದು ತಪಸ್ಸಿ ಕೂತ್ಕೊಂಡಿರ್ತಾನೆ. ಆವಾಗ ಅಸುರರು ಭಾಳ ಕಾಟ ಕೊಡೋಕೆ ಶುರು ಮಾಡ್ತಾರೆ ದೇವತೆಗಳಿಗೆ. ಅವರೆಲ್ಲರೂ ಹೋಗಿ ಬ್ರಹ್ಮನ ಹತ್ರ ಹೋಗ್ತಾರೆ, ಆಮೇಲೆ ವಿಷ್ಣುವಿನ ಹತ್ರ ಹೋಗ್ತಾರೆ. ಇಲ್ಲಪ್ಪ, ಇದು ಪರಮಾತ್ಮ ಪಾರ್ವತಿಯಿಂದ ಹುಟ್ಟಿದಂಥ ಮಗನಿಂದನೇ ಅಸುರರ ಸಂಹಾರ ಅನ್ನುವಂಥದ್ದು ವರ ಇರ್ತದೆ. ಅವರು ಪರಮಾತ್ಮನೇ ಬೇರೆ ಅದನ್ನು, ಪಾರ್ವತಿನೇ ಬೇರೆ ಅದಳಂತ
ತಾರಕಾಸುರ. ಅದೇ ತಾರಕಾಸುರ ಅನ್ನುವಂಥ ರಾಕ್ಷಸ. ಅದಕ್ಕೆ ಪರಮಾತ್ಮನೇ ಬೇರೆ ಅದನ್ನು ಮತ್ತು ಪಾರ್ವತಿನೇ ಬೇರೆ ಅದಳ ಅಂದಾಗ ಇವ್ರಿಗೆ ಹುಟ್ಟಿದಂಥ ಮಗ ಎಲ್ಲಿದು ಹುಟ್ಟುತ್ತಾನ ಅಂತ ಅವನು ತಾರಕಾಸುರ ಅನ್ನೋ ಉಪಟಳ ಜಾಸ್ತಿ ಆದಾಗ ಎಲ್ಲರೂ ದೇವತೆಗಳು ಹೋಗ್ತಾರೆ, ಬ್ರಹ್ಮನ ಹತ್ರ ಹೋಗ್ತಾರೆ, ವಿಷ್ಣುವಿನ ಹತ್ರ ಹೋಗ್ತಾರೆ. ಇಲ್ಲಪ್ಪ, ಪರಮಾತ್ಮ ಯೋಗ ನಿದ್ರೆಯಲ್ಲಿ ಅದನ, ಆತಗೆ ಹೆಂಗಾರ ಮಾಡಿಬಿಟ್ಟು ಪಾರ್ವತಿಯಿಂದ ಕೂಡಿಸ್ಬೇಕು ಅಂತ ಹೇಳಿ ಆಕೆ ಪಾರ್ವತಿ ಬೇರೆ ಕಡೆ ತಪಸ್ಸು ಮಾಡ್ತಿರ್ತಾಳೆ. ಕೊನೆಗೆ ಪರಮಾತ್ಮನ ಯೋಗ ನಿದ್ರೆಯಿಂದ ಎಬ್ಬಿಸೋದು ಹೇಗಪ್ಪ ಅಂತ ಚಿಂತೆ ಮಾಡ್ತಾರೆ. ಆವಾಗ ಮನ್ಮಥನ ನೆನಪು ಬರ್ತದೆ. ಆವಾಗ ಬಂದು ಮನ್ಮಥಿಗೆ ಹೇಳ್ತಾರೆ, ನೋಡಪ್ಪ, ನಾವು ಬಾಹ್ಯದಲ್ಲಿ ಎದುರುಗಡೆಯಿಂದ ಪರಮಾತ್ಮನಂತೂ ಎಬ್ಬಿಸಕ್ಕಂತೂ ಆಗಾಗಲ್ಲ, ನಿನ್ನ ಬಾಣಗಳಿಂದನೇ ಪರಮಾತ್ಮಗೆ ಬಿಟ್ಟರೆ ಭಾಳ ಒಳ್ಳೇದಂತಂದರೆ ಒಲ್ಲಪ್ಪೋ ಪರಮಾತ್ಮ ನನ್ನನ್ನು ಸುಟ್ಟುಬಿಡ್ತಾನ, ನಾವು ಅಲ್ಲಪ್ಪೋ ಅಂತಂತಾನೆ. ಅಂದಗಳೇ ಈಗೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಸಿ ಆತ ನೋಡಪ್ಪ, ಜಗತ್ತಿಗೆ ಒಳ್ಳೇದು ಆಗ್ತದಂತಂದ್ರೆ ನೀವು ಒಬ್ಬ ಸತ್ರು ಪರವಾಗಿಲ್ಲಪ್ಪ, ನೋಡು ಒಪ್ಪಗೋ ಅಂತ ಎಲ್ಲ ದೇವತೆಗಳು ಮನ್ಮಥಗೆ ಒಪ್ಪಿಸ್ತಾರೆ. ಪಾಪ ಆಯ್ತು ಬಿಡಪ್ಪ, ನೀವು ಹಂಗೆ ಅಂತೀರಿ ಅಂದಮೇಲೆ ಒಪ್ಕೋತೀನಿ ಅಂತಂದು ಆತ ದೂರ ನಿಂತು, ಯಾರು ಇರಬೇಡ್ರಿ ನಡ್ರಿ ಅಂತ ಎಲ್ಲರಿಗೆ ಕಳಿಸಿ ಆತ ದೂರ ನಿಂತು ತನ್ನ ಹಣೆಯಿಂದ ಪಂಚಬಾಣಗಳನ್ನು ಶಿವನ ಹಣೆಗೆ ಬಿಡ್ತಾನೆ. ಬಿಟ್ಟಾಗ ಆತ ಯೋಗ ನಿದ್ರೆಯಲ್ಲಿರ್ತಾನ. ಆವಾಗ ಏನಾಗ್ತದ ನಮ್ಗೆ ಅಂದ್ರೆ ಆತಗ ಚಂಚಲ ಸ್ವಭಾವ ಬಂದುಬಿಡ್ತದೆ. ಹಿಂಗೆ ಆಗ್ಬಿಡ್ತದೆ. ಯಾರು ನನಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರಲ್ಲ ಅಂತ ಆತ ಕಣ್ಣು ಹಿಂಗೆ ಮುಚ್ಕೊಂಡು ಕುಂತವ. ಪಟ್ನ ಪರಮಾತ್ಮ ಹಿಂಗೆ ಕಣ್ಣು ತೆಗೆದು ಎದುರುಗಡೆ ಮನ್ಮಥ ನಿಂತಿರ್ತಾನೆ. ನಾನು ಯೋಗ ನಿದ್ರೆಯಲ್ಲಿ ಇರಬೇಕಾದಾಗ ನೀನು ಹೆಬ್ಬಿಸಿದಿ ನನಗೆ, ನಿನ್ನಲ್ಲಿ ಎಷ್ಟು ಶಕ್ತಿ ಅದು ನೀನು ನೋಡಬಾರ್ದಕ್ಕಂತೇಳಿ ಪರಮಾತ್ಮ ಏನು ಮಾಡ್ತಾನೆ, ತನ್ನ ಹಣೆಗಣ್ಣಿನಲ್ಲಿ ಅಗ್ನಿ ನೇತ್ರವನ್ನು ಓಪನ್ ಮಾಡ್ತಾನೆ, ತೆಗಿತಾನೆ. ಆ ಅಗ್ನಿ ನೇತ್ರದಿಂದ ಎದುರುಗಡೆ ಇರುವಂತಹ ಮನ್ಮಥ ಸುಟ್ಟು ಭಸ್ಮ ಆಗ್ತಾನೆ. ಆವಾಗ ಎಲ್ಲರೂ ದೇವತೆಗಳು ಅವಾಗ ಅಂತ ಅಲ್ಲಿ ಬರ್ತಾರೆ. ಹಾಗಾಗಿ ಇಲ್ಲಿ ಜನಸಾಮಾನ್ಯರ ಪಾಡೇನು ಒಬ್ಬ ಪರಮಾತ್ಮ, ಯಾಕಂದ್ರೆ ಪರಮಾತ್ಮಗೆ ಒಬ್ಬನಿಗೆ ಬಾಣ ಬಿಟ್ಟಾನೇನ್ರಿ ಮನ್ಮಥ, ಎಲ್ಲರಿಗೆ ಬಿಡ್ತಾನೆ. ಯಾಕಂತಂದ್ರೆ ಯಾರೋ ಒಬ್ಬರು ಈ ಕೂತ್ಕೊಂಡು ಏನೋ ಒಂದು ಸಾಧನೆ ಮಾಡ್ಬೇಕಾದ್ರೆ ಅದು ಮಾಡೋದು ಇದು ಮಾಡೋದು ಅದು ತೊಗೊಳ್ಬೇಕು, ಇದು ಕಾಮನ ಒಂದು ಉಪಟಳ. ಅದು ತೊಗೊಳ್ಬೇಕು ಆಸೆ ಅನ್ನುವಂಥದ್ದೇ, ಬೇಕು ಅನ್ನುವಂಥದ್ದು, ಇಚ್ಛೆ ಪಡುವಂಥದ್ದೇ ಕಾಮನ ಒಂದು ಉಪಟಳ ಅಂದಾಗ ಒಂದು ಕೆಲಸ ಮಾಡೋಕ್ಕೆ ಬಿಡ್ತಾನೆ. ಇಂಥ ಒಂದು ಅಜ್ಞಾನವನ್ನು ನಾಶ ಮಾಡಿ ಮಾಯೆಯನ್ನು ಮೀರಿ ಈ ಭಾವವನ್ನು ಗೆಲ್ಲಬೇಕು ಅನ್ನುವಂಥ ಭಾವ ಇದ್ದವರಿಗೆ ಭಾಳ ಇಲ್ಲಿ ಕಷ್ಟ ಕೊಡ್ತಾನೆ ಯಾರು ಮನ್ಮಥ. ಆದರೆ ತಿಳ್ಕೊಂಡವರಿಗೆ ಕಾಮ ಅಂತಂದ್ರೆ ಇಚ್ಛೆ, ಬೇಡುವಂಥದ್ದು, ಕೇಳುವಂಥದ್ದು, ಇಚ್ಛೆ ಪಡುವಂಥದ್ದಕ್ಕೆ ಕಾಮ ಅಂತ ಹೇಳ್ತಾರೆ. ಹಂಗಾಗಿ ಈ ರೀತಿಯಿಂದ ಪರಮಾತ್ಮ ಅಲ್ಲಿ ಯಾರಿಗೆ ಸುಟ್ಟ ಅಂತಂದ್ರೆ ಒಂದು ಮನ್ಮಥಗೆ ಸುಟ್ಟ. ಮತ್ತು ನಾವು ಹೆಂಗೆ ಸುಡ್ಬೇಕ್ರಿ? ಕಾಮನನ್ನು ನಾವು ಹೆಂಗೆ ತ್ಯಾಗ ಮಾಡ್ಬೇಕು, ಅದನ್ನ ಹೆಂಗೆ ಬಿಡ್ಬೇಕು? ಮತ್ತು ಏನು ಮಾಡಿದ್ರು ಕೂಡ ನಮಗೆ ಬಿಡಂಗಿಲ್ಲ, ನಮ್ಗೆ ಆಸೆ ಹುಟ್ಟುತ್ತದೆ, ಇದು ಮಾಡ್ಬೇಕು ಅನ್ನಿಸ್ತದೆ, ಅದು ಮಾಡ್ಬೇಕು ಅನ್ನಿಸ್ತದೆ. ನಾವು ಆ ಒಂದು ಏಕಾಗ್ರತೆಯಿಂದ ಇರಬೇಕು, ಒಂದು ತಪಸ್ವಿಯಾಗಿರಬೇಕು. ಒಬ್ಬ ಸಾಧು ಸಂತನ ಎಲ್ಲರಿಗೆ ಮನಸ್ಸು ಸಮಾಧಾನ ಇಟ್ಕೊಳ್ಬೇಕು ಅನ್ನೋದು ಭಾಳ ಇರ್ತದೆ. ಯಾಕಂದರೆ ಇದಕ್ಕೆ ಹಲವಾರು ರೀತಿಯಿಂದ ಇರ್ತದೆ. ನಾವು ಊಟ ಮಾಡುವಂಥ ಆಹಾರ ಪದಾರ್ಥ ನಾವು ಏನೇನೋ ತಿಂದುಬಿಟ್ವಿ ಅಂದರೆ ಅವತ್ತು ಮನಸ್ಸು ಸಮಾಧಾನ ಇರೋಂಗಿಲ್ಲ, ಚಂಚಲ ವೃತ್ತಿ ಉತ್ಪತ್ತಿ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳಿದ್ದಾರೆ, ಭಾಳಷ್ಟು ಹೇಳಿದ್ದಾರೆ. ಊಟದಲ್ಲಿ ಕೂಡ ರಜೋಗುಣ ಉತ್ಪತ್ತಿ ಮಾಡುವಂಥದ್ದದ, ತಮೋಗುಣ ಉತ್ಪತ್ತಿ ಮಾಡುವಂಥದ್ದದ, ಮತ್ತು ಸತ್ವಗುಣ ಉತ್ಪತ್ತಿ ಮಾಡುವಂಥದ್ದದ. ಅದಕ್ಕೆ ನೀನು ಏನು ತಿಂತಿದಿ ಅದ್ರ ಮೇಲೆ ನಿನ್ನ ಮನಸ್ಸು ಸಿದ್ಧಾಗ್ತದೆ. ಯಾವುದು ತಿಂತಿದಿ ಅದ್ರ ಮೇಲೆ ನಿನ್ನ ಭಾವನೆಗಳು ವ್ಯಕ್ತ ಆಗ್ತವೆ, ಅದು ಕೂಡ ಹೇಳ್ತಾರೆ. ಯಾಕಂದ್ರೆ ಸತ್ವಗುಣದ ಪದಾರ್ಥಗಳನ್ನು ತಿಂದ್ರೆ ಸತ್ವಭಾವ ಬರ್ತದೆ, ತಮೋಗುಣದ ಪದಾರ್ಥಗಳನ್ನು ತಿಂದ್ರೆ ತಮೋಗುಣ ಬರ್ತದೆ, ರಜೋಗುಣದ ಪದಾರ್ಥಗಳನ್ನು ತಿಂದ್ರೆ ರಜೋಗುಣದ ಭಾವ ಬರ್ತದೆ. ಅದಕ್ಕೆ ಇಲ್ಲಿಂದನೇ ನೀನು ಸಾಧನೆ ಮಾಡಬೇಕು. ನಿನ್ನ ಆಹಾರ ಪದಾರ್ಥಗಳು ಹೇಗಿರಬೇಕು, ನಿನ್ನ ನಡೆನುಡಿ ಹೇಗಿರಬೇಕು, ಯಾವುದು ಚಿಂತನೆ ಮಾಡಬೇಕು ಅನ್ನುವಂಥ ಭಾವ ನಿನ್ನಲ್ಲಿ ಬರಬೇಕು. ನಂತರ ಇಲ್ಲಿ ಏನಂತಂದ್ರೆ ಶಿವನ ಚಿಂತನೆಯನ್ನು ನಿರಂತರ ಮಾಡಬೇಕು. ಶಿವನ ಚಿಂತನೆಯನ್ನು ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದರೆ ನೀನು ಹಲವಾರು ರೀತಿಯ ದುಃಖಗಳಿಂದ ಪಾರು ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದರಿಂದ ಸಾಧ್ಯ ಆಗಲಿಲ್ಲ ಜಗತ್ತಿನ ಒಳಗೆ, ಇದರಿಂದ ಈ ದುಃಖದಿಂದ ತಪ್ಪಿಸ್ಕೊಳ್ಳೋಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಶಿವನ ಚಿಂತನೆ ಮಾಡೋದ್ರಿಂದ, ಶಿವನ ಧ್ಯಾನ ಮಾಡೋದ್ರಿಂದ ಇದರಿಂದ ಪಾರಾಗಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಶಿವನು ಈ ರೀತಿಯಿಂದ ಈ ಶಿವನ ಚಿಂತನೆ ಮಾಡೋದ್ರಿಂದ ಕಾಮನನ್ನು ನಾಶ ಮಾಡುವಂಥ ಒಂದು ವಿಚಾರ, ಕಾಮನನ್ನು ನಾಶ ಮಾಡ್ತಾನೆ ಶಿವನ. ಯಾರ ಭಕ್ತಿಯಿಂದ ಪೂಜೆ ಮಾಡ್ತಾರೆ, ಭಕ್ತಿಯಿಂದ ಸ್ಮರಿಸ್ತಾರೆ, ಭಕ್ತಿಯಿಂದ ಚಿಂತನೆ ಮಾಡ್ತಾರೆ, ಅವರಿಗೆ ಮಾತ್ರ
ಇಲ್ಲಿ ಇದರಿಂದ ಪಾರಾಗಲಿಕ್ಕೆ ಸಾಧ್ಯ ಅದ ಅಂತ ಕೂಡ ಹೇಳ್ತಾರೆ. ಈ ರೀತಿಯಿಂದ ಇದು ಅಂದ್ರೆ ಈ ಈ ಒಂದು ಯಾವ ರೀತಿ ನೆನೆಗೋಲಿನಿಂದ ನೋಯಿಸುವ ಅಲಗುಂಟೆ ಅಂದರೆ ಈ ರೀತಿಯಿಂದ ಹಲವಾರು ರೀತಿಯಿಂದ ಕಾಮ ಅನಂತ ರೀತಿಯಿಂದ ಕಾಡ್ತಾನ. ಇವನಿಂದ ಪಾರಾಗಬೇಕಾದ್ರೆ ಶಿವನ ಚಿಂತನೆಯಿಂದ ಮಾತ್ರ ಸಾಧ್ಯ ಆಗ್ತದ. ಮನಸ್ಸು ಏಕಾಗ್ರತೆಗೆ ಬರಬೇಕಾಗ್ತದ, ಆಮೇಲೆ ಸಂಕಲ್ಪ ಮಾಡಬೇಕಾಗ್ತದ. ಇವೆಲ್ಲವುಗಳಿಂದ ಇಂತಹ ಒಂದು ದುಃಖದಿಂದ ಪಾರಾಗಲಿಕ್ಕೆ ಸಾಧ್ಯ ಆಗ್ತದ ಅಂತ ಇಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ನೆನೆಗೋಲಿನಿಂದ ನೋಯಿಸುವ ಅಲಗುಂಟೆ ಅಂತಂದ್ರೆ ಎಲ್ಲರೂ ಕಾಮನ ಹಿಡಿತದಲ್ಲೇ ಸತ್ತು ಹೋಗ್ಬಿಡ್ತೀವಿ ಎಲ್ಲರೂ. ಯಾಕಂತಂದ್ರೆ ಈ ಒಂದು ಕಾಮ ಸುಡ್ತಾರ ಅಂತ ಏನು ಹೇಳ್ತಾರ, ಅದೇ ಒಂದು ಉದ್ದೇಶದಿಂದ ಹಿಂದಿನ ಒಂದು ಜ್ಞಾನಿಗಳು ಅದನ್ನೇ ಹೇಳಿದಂಥದ್ದು. ಕಾಮನ ಸುಡುವಂಥದ್ದು ಯಾವುದಂದ್ರೆ ಅದು ಯಾವುದರಿಂದ ಸುಡೋಕ್ಕಾಗ್ತದಂದ್ರೆ ಶಿವನ ಒಂದು ಚಿಂತನೆಯಿಂದನೇ ಸುಡೋಕ್ಕೆ ಸಾಧ್ಯ ಆಗ್ತದೆ. ಯಾರು ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿದ್ದಾರೆ ಯಾವ ರೀತಿ ಅಂತಂದ್ರೆ ಇಲ್ಲಿ ತನ್ನನ್ನು ತಾನು ತಿಳ್ಕೊಳ್ಳುವಂಥದ್ದಂತೂ ಕೂಡ ಹೇಳಿದ್ದಾರೆ. ಮತ್ತು ಈ ಒಂದು ಯಾರು ಮಾರ್ಕಂಡೇಯ ಅಂತಂದ್ರೆ ಆತ ಕೂಡ ಶಿವನ ಭಕ್ತ. ಆತಗ ಬೇಗ ಆಯುಷ್ಯ ಮುಗಿದೋಗಿರ್ತದೆ. ಶಿವ ಬಂದು ಅಲ್ಲಿ ಯಮಧರ್ಮ ಬಂದು ತೊಗೊಂಡು ಹೋಗ್ಬೇಕಾದಾಗ ನನ್ನನ್ನು ಯಾರು ಸ್ಮರಣೆ ಮಾಡ್ತಾರ ಅವರು ಬಹುದೂರ ನೀನು ಇರಬೇಕು, 3 ಮೊಳ ದೂರ ಇರಬೇಕು, ಅವ್ರ ಪ್ರಾಣ ತೆಗೆಯುವಂಥ ಹಕ್ಕು ನಿನಗಿಲ್ಲ ಅಂತ ಭಾಷೆ ಕೊಟ್ಟಿದ್ದಾನೆ ಪರಮಾತ್ಮ. ಹಾಗಾಗಿ ಇಲ್ಲಿ ಕೂಡ ಯಾರು ಸದಾ ಕಾಲ ಶಿವನ ಚಿಂತನೆಯನ್ನು ಮಾಡ್ತಾರೆ, ಶಿವ ಧ್ಯಾನವನ್ನು ಮಾಡ್ತಾರೆ ಅಂತಂದ್ರೆ ಅವರಿಗೆ ಇಲ್ಲಿ ಯಾವುದು ಒಂದು ಮನ್ಮಥನ ಒಂದು ಕಾಮನ ಒಂದು ಕಾಟದಿಂದ ಕಾಮನನ್ನು ಗೆಲ್ಲಿಕ್ಕೆ ಬರ್ತದ ಈ ರೀತಿ ಹೋದಾಗ ಅನ್ನುವಂಥ ವಿಚಾರ ಹೇಳ್ತಾರೆ. ನಾಳೆಗೆ ಕೂಡ ಒಳ್ಳೆ ವಿಚಾರ ಅದ, ಭಾಳ ಇಂಪಾರ್ಟೆಂಟ್ ವಿಚಾರ ಅದಾವೆ. ಯಾಕಂದ್ರೆ ಮನಸ್ಸಿನಲ್ಲಿರುವಂಥ ಜಂಗನ್ನು ಬಿಡಿಸ್ಬೇಕಾಗಿತ್ತಂದ್ರೆ ಬರೇ ಏನು ಸೀಮೆ ಎಣ್ಣೆ ಅದು ಹಾಕಿದ್ರು ಹೋಗಂಗಿಲ್ಲ ರೀ, ಪೆಟ್ರೋಲ್ ಹಾಕಿ ತೊಳಿಬೇಕಂತಿದ್ರು. ಅಂಥ ವಿಚಾರಗಳೇ ಇಲ್ಲಿ ಅದಾವೆ. ಯಾಕಂದ್ರೆ ನಮ್ಮದ್ರಾಗೆ ಬೇಕಾದಷ್ಟು ಇಟ್ಕೊಂಡು ಕುಂತು ಜನ್ಮಾಂತರ ಬಂದಂಥ ವಿಚಾರಗಳು ಇರ್ತಾವೆ. ಅವೆಲ್ಲ ಛೇದನ ಆಗಬೇಕಾಗಿತ್ತಂದ್ರೆ ಈ ವಾಕ್ಯಗಳು ನಮಗೆ ಬೇಕೇ ಬೇಕು. ಹಾಗಾಗಿ ವಿನಮಿತ ನಹುದರಿಂದ ಉಪಚಾರ ಮುಂಟೆ ಅನ್ನುವಂಥ ವಿಚಾರ ಕೂಡ ಚೆನ್ನಾಗದ. ಅದಕ್ಕೆ ಇಷ್ಟೆಲ್ಲ ನಾವು ಯಾವಾಗ ಈ ದಾರಿಯಲ್ಲಿ ನಡ್ಕೊಳ್ತೀವಿ ಆವಾಗ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ ಅಂದ್ರೆ ಆವಾಗ ಆತನ ವಚನದಿಂದ ನಿನಗೆ ಏನಾಗ್ತದ ಅಮೃತ ಅಂದ್ರೆ ಸಾಯದೇ ಇರುವಂಗೆ ಮಾಡ್ತದ ಅಂತ ಹೇಳ್ತಾರೆ. ಇವೆಲ್ಲ ಹಂಗೆ ನಾವು ಹಾಕಬೇಕಾಗಿತ್ತಪ್ಪ. ಶ್ರೀ ಗುರು ವಚನ ನಮಗೆ ತಾಗಬೇಕಾಗಿತ್ತು. ಆ ಪ್ರಕಾರ ನಮ್ಗೆ ಸಾಯದೇ ಇರುವಂಥದ್ದನ್ನು ನಾವು ಮಾಡ್ಕೊಳ್ಬೇಕು. ದುಃಖದಿಂದ ಪಾರಾಗಬೇಕು, ಅಜ್ಞಾನದಿಂದ ಪಾರಾಗಬೇಕು, ದುಃಖದ ಬೇರೆ ಸಮೇತ ನಾವು ಕಿತ್ತಿ ಒಗಿಬೇಕಂತಂದರೆ ಇವೆಲ್ಲವನ್ನು ನಾವು ಮುಂದೆ ಹೇಳಿದಂಥವೆಲ್ಲ ಆ ಒಂದು ವಿಚಾರಣೆಯಲ್ಲಿ ಅಥವಾ ನಡತೆಯಲ್ಲಿ ತಗೊಂಡಾಗ ಮಾತ್ರ, ಈ ವಿಚಾರಗಳನ್ನು ಕ್ರೋಢೀಕರಿಸ್ಕೊಂಡಾಗ ಮಾತ್ರ ಆ ಒಂದು ಅಮೃತದ ಒಂದು ಸ್ಥಿತಿಯನ್ನು ನಾವು ತೊಗೊಳಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಹೇಳಿ ಒಂದೆರಡು ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.